ಈ ದೇವಾಲಯಕ್ಕೆ ಬಂದು 9 ವಾರ 9 ತೆಂಗಿನಕಾಯಿ ಕಟ್ಟಿ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಕೋರಿಕೆಗಳು ಈಡೇರುತ್ತವೆ ಎಂದು ಭಕ್ತರ ಅಚಲವಾದ ನಂಬಿಕೆ. ಈ ದೇವಸ್ಥಾನ ಎಲ್ಲಿದೆ ಮತ್ತು ಯಾವ ರೀತಿ ತಲುಪೋದು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ದೇವಸ್ಥಾನ ಇರೋದು ಹೊಸಕೋಟೆ ಹತ್ರ ಕಂಬಳಿಪುರ ಕಾಟೇರಮ್ಮ ಅಂತಲೇ ಫೇಮಸ್ಸು. ಬೆಂಗಳೂರಿಂದ ಹೋಗಬೇಕು ಅಂತ ಹೇಳಿದ್ರೆ BMTC ಬಸ್ಸಲ್ಲಿ ನಾವು ಹೊಸಕೋಟೆ ಹೋಗ್ಬಿಟ್ಟು ಅಲ್ಲಿಂದ ಶೇರಿಂಗ್ ಆಟೋದಲ್ಲಿ ಹೋಗಬೇಕಾಗತ್ತೆ. KSRTC ಬಸ್ಸಸ್ ಕೂಡ ಇದೆ. ಚಿಂತಾಮಣಿ ಹೋಗೋ ಬಸ್ಗಳೆಲ್ಲ ಹೋಗುತ್ತೆ. ಹೊಸಕೋಟೆಯಲ್ಲಿ ಇಳ್ಕೊಂಡ್ರೆ ನಮಗೆ ಲೆಫ್ಟ್ ಸೈಡ್ಗೆ ನಮಗೆ ಆಟೋಗಳೆಲ್ಲ ಸಿಗುತ್ತೆ, ಶೇರಿಂಗ್ ಆಟೋ. ಒಬ್ಬರಿಗೆ 50 ರೂಪಾಯಿ ತೊಗೊಳ್ತಾರೆ. ನಾವು ದೇವಸ್ಥಾನ ರೀಚ್ ಆದಮೇಲೆ ನಮಗೆ ಇಲ್ಲಿ ಮಂತ್ರ ಚೀಟಿ ಮತ್ತು ತಡೆಕಾಯಿ ಒಡೆಯುವ ಸ್ಥಳ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಮದು ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಮಗೆ ಒಂದು ಚೀಟಿ ಕೊಡ್ತಾರೆ. ಆ ಚೀಟಿಲಿ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಆಲದ ಮರಕ್ಕೆ ಅಂತ ಹೇಳ್ಬಿಟ್ಟು ಬರೆದಿರ್ತಾರೆ. ಫಸ್ಟು ನಾವು ತೆಂಗಿನಕಾಯಿ ತೊಗೊಂಡು ದೇವರ ದರ್ಶನ ಮಾಡಿ ಆಮೇಲೆ ಆಲದ ಮರಕ್ಕೆ ಪ್ರದಕ್ಷಿಣೆಗೆ ಹೋಗಬೇಕಾಗತ್ತೆ. ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ಪ್ರದಕ್ಷಿಣೆ ಮಾಡಿ ನಾವು ಕಾಯಿ ಕಟ್ಟಬೇಕಾಗತ್ತೆ. ಇಲ್ಲಿ ಈ ದೇವರಿಗೆ ಬೆಲ್ಲದ ಆರತಿ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಇಲ್ಲಿ ತುಂಬ ಭಕ್ತರು ಬೆಲ್ಲದ ಆರತಿ ಎಲ್ಲ ಬೆಳಗ್ತಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ತುಂಬ ಜನ ಇರ್ತಾರೆ. ಈ ಥರ ಇರ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆಗೆ ತುಂಬ ಸ್ವಲ್ಪ ಜನ, ಒಂದು 15,000 ರಿಂದ 20,000 ಜನ ಬರ್ತಾರೆ ಅಂತೆ ದೇವಸ್ಥಾನಕ್ಕೆ. ಅವು ಚೀಟಿ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ದರ್ಶನಕ್ಕೆ ಹೋಗೋದು ಕ್ಯೂ ಇರುತ್ತೆ. ಅಲ್ಲಿ ಆ ಕ್ಯೂ ಅಲ್ಲಿ ಹೋದರೆ ನಮಗೆ ತೆಂಗಿನಕಾಯಿ ಕೊಡ್ತಾರೆ. ಒಂದಕ್ಕೆ 150 ರೂಪಾಯಿ ಆಗುತ್ತೆ. ಇಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಗೆ ತೀರ್ಥ ಸ್ನಾನ ಇರುತ್ತೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಅಲ್ಲಿ ಚೀಟಿ ತೊಗೊಂಡ್ವಲ್ಲ, ಅಲ್ಲಿ ವಿಚಾರಿಸಿದ್ರೆ ನಮಗೆ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ದೃಷ್ಟಿ ಕೂಡ ತೆಗೆಸ್ಕೋಬೋದು. ಇಲ್ಲಿ ತಡೆ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರ ಇದು. ಅಲ್ಲಿ ವಿಚಾರಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ದೇವ್ರ ಹತ್ರ ಪ್ರಶ್ನೆ ಕೇಳೋದು. ಭಕ್ತರ ಸಮಸ್ಯೆ ಏನಾದರೂ ಕೋರಿಕೆ ಇದ್ದರೆ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಅಲ್ಲಿ ಕೇಳ್ತಾರೆ. ಆಗೋದಾದರೆ ಬಲಗಡೆ ಕೊಡು, ಆಗೋದಿಲ್ಲ ಅಂದರೆ ಎಡಗಡೆ ಕೊಡು ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು.
ಕಟೇರಮ್ಮನ ದರ್ಶನ ಮಾಡಿಕೊಂಡು ನಾವು ಹಾಗೆ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನದ ಹಿಂಭಾಗದಲ್ಲಿ ಭಕ್ತರು ಕಾಯಿನೆಲ್ಲ ಗೋಡೆಗೆ ಅಂಟಿಸ್ತಾ ಇರ್ತಾರೆ. ಅದೇನಕ್ಕೆ ಅಂಟಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರೋ ಕೋರಿಕೆ ಆಗುತ್ತೆ ಅನ್ನೋದಾದರೆ ಅದು ಹಿಡ್ಕೊಳ್ಳುತ್ತೆ, ಆಗೋಲ್ಲ ಅನ್ನೋದಾದರೆ ಅದು ಅಲ್ಲಿ ಅಂಟಲ್ಲ ಅಂತ ಹೇಳ್ಬಿಟ್ಟು ಭಕ್ತರ ಒಂದು ನಂಬಿಕೆ ಅದು. ಇದು ತೀರ್ಥಸ್ಥಾನ ಮಾಡಿರುವಂಥ ಎಲ್ಲ ಭಕ್ತರು ಒಂದೇ ಲೈನ್ಗೆ ಕೂರಿಸ್ಬಿಟ್ಟು ಈ ಥರ ದೇವರ ಆಶೀರ್ವಾದ ಪಡಿತಾ ಇದ್ದಾರೆ. ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇರುತ್ತೆ ತೀರ್ಥಸ್ಥಾನ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ. ನಾವಿಲ್ಲಿ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಕೊಟ್ಟಿರುವಂಥ ಚೀಟಿಲಿ ಇಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಕೌಂಟ್ ಇರುತ್ತೆ, 108, 24, 48 ಆ ಥರ. ಅದನ್ನು ಪೆನ್ನು ಪೇಪರಲ್ಲಿ ಬರ್ಕೊಂಡು ಕೌಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ರೋಸಸ್ ಸಿಗುತ್ತೆ, ರೋಸ್ ತೊಗೊಂಡು ನಾವು ಎಷ್ಟು ಕೌಂಟು ಪ್ರದಕ್ಷಿಣೆ ಮಾಡಬೇಕು ಅಷ್ಟು ರೋಸನ್ನ ನಾವು ಕೌಂಟ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಪ್ರತಿ ಒಂದು ಪ್ರದಕ್ಷಿಣೆಗೂ ಒಂದೊಂದು ರೋಸ್ ಹಾಕಿದ್ರೆ ತುಂಬ ಈಸಿ ಆಗುತ್ತೆ. ಪೆನ್ನು ಪೇಪರ್ ಹಿಡ್ಕೊಂಡು ಅದನ್ನು ಕೌಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ರೈತರು ಬೆಳೆದಿರುವಂಥ ಫ್ರೆಶ್ ತರಕಾರಿಗಳು, ಹೂವುಗಳು ಎಲ್ಲ ಸಿಗುತ್ತೆ. ಬೇಕು ಅಂತ ಹೇಳಿದ್ರೆ ನಾವು ತೊಗೋಬೋದು.